ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿಯಾ ಕ್ರಿಯೇಷನ್ಸ್. ಈ ರೀತಿ ಸ್ಯಾರಿನ ತೊಗೊಂಡಿದ್ದೀನಿ. ಇದು ಗೋಲ್ಡ್ ಮತ್ತು ಸಿಲ್ವರ್ ಜರಿ ಬಂದಿದೆ. ಇದಕ್ಕೆ ನಾನು ಸಿಲ್ವರ್ ಕಲರ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ ಕುಚ್ಚನ್ನ ಕಟ್ಟೋದಕ್ಕೆ. ಹಾಗೆ ಗೋಲ್ಡ್ ಕಲರ್ ಬೀಡನ್ನ ಯೂಸ್ ಮಾಡ್ತಿದ್ದೀನಿ. 6 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ, 10.075 mm. ಇದಕ್ಕೆ ಈಗ ಇಲ್ಲಿ ಸ್ಟಾರ್ಟಿಂಗ್ 2 ನಾಟ್ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲೊಂದು ಸ್ವಲ್ಪ ಚೈನ್ಗಳನ್ನ ಹಾಕೋಬೇಕು, ಹಾಗಾಗಿ ಈ ಥರ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಲಾಕ್ ಮಾಡಿ 5 ಚೈನ್ಗಳನ್ನ ಹಾಕ್ಕೊಳ್ಳಿ. 5 ಚೈನ್ ಆದಮೇಲೆ ಇದನ್ನು ಡೈರೆಕ್ಟಾಗಿ ಈ ರೀತಿ ಸ್ಯಾರಿನ ತಗೊಂಡು ಇಲ್ಲಿ ಲಾಕ್ ಮಾಡೋಣ, ಸಿಂಗಲ್ ಕ್ರೋಶಾ ಮಾಡೋಣ. ಈ ರೀತಿ ಸಿಂಗಲ್ ಕ್ರೋಶಾ ಆದಮೇಲೆ ಇದೇನು ದಾರ ಇದೆಯೋ ಅದನ್ನು ತಗೊಂಡು 3 ಚೈನ್ ಹಾಕೋಣ. 3 ಚೈನ್ ಹಾಕಿ ಈ ರೀತಿ ಒಂದೊಂದೇ ಬೀಡ್ ತಗೊಳ್ಳೋಣ. ಈ ರೀತಿ 1 ಟೈಮ್ ದಾರ ಸುತ್ಕೋಬೇಕು ಸೂಜಿ ಮೇಲೆ. ಇದೇನು ಚೈನ್ ಹಾಕಿದ್ದೀವಲ್ಲ ಆ ದಾರಕ್ಕೆ ನಾವು ಈ ರೀತಿ ಡಬಲ್ ಕ್ರೋಶಾನ ಮಾಡಬೇಕು. ಹಿಂದೆ ಬೀಡ್ ಬರೋ ಥರ ಮಾಡ್ಕೊಳ್ಳಿ. 1 ಡಬಲ್ ಕ್ರೋಶಾ, 3 ಚೈನ್, ಆನಂತರ ಡಬಲ್ ಕ್ರೋಶಾ, ಮತ್ತು ಡಬಲ್ ಕ್ರೋಶಾ, ಆನಂತರ ಮತ್ತೆ ಡಬಲ್ ಕ್ರೋಶಾ, 5 ಡಬಲ್ ಕ್ರೋಶಾ ಬರೋ ಥರ ಮಾಡ್ಕೊಳ್ಳೋಣ. ಇಲ್ಲಿ ಬ್ಯಾಕ್ ಸೈಡಲ್ಲಿ ಬೀಡ್ ಬರೋ ಥರ ಮಾಡ್ಕೋಬೇಕು ನೋಡಿ, ಈ ರೀತಿ. ಮತ್ತು ಡಬಲ್ ಕ್ರೋಶಾ, 2 ಡಬಲ್ ಕ್ರೋಶಾ ಆದಮೇಲೆ ಮತ್ತೆ ಒಂದು ಬೀಡನ್ನ ತಗೊಳ್ತೀನಿ, ಮತ್ತು ಒಂದು ಡಬಲ್ ಕ್ರೋಶಾನ ಮಾಡ್ತೀನಿ ಪಕ್ಕದ ಚೈನ್ ಮೇಲೆ, ಡಬಲ್ ಕ್ರೋಶಾ ಮೇಲೆ. ಆನಂತರ ಒಂದು ಖಾಲಿ ಡಬಲ್ ಕ್ರೋಶಾ. ಇದೇ ಥರ 5 ಡಬಲ್ ಕ್ರೋಶಾಗಳನ್ನ ಮಾಡ್ಕೋಬೇಕು. 3 ಬೀಡ್ಗಳು ಬರೋ ಥರ ಒಂದು ಬೀಡನ್ನ ಹಾಕಿ, ಇದೇನು 3 ಚೈನ್ ಇದೆಯೋ ಇದರೊಳಗಡೆ ನೀಡಲ್ ಹಾಕಿ ದಾರ ಎಳ್ಕೊಂಡು 2 ದಾರ ಒಂದ್ಸಲ, 2 ದಾರ ಒಂದ್ಸಲ ಒಂದು ಮಾಡ್ಕೊಳ್ಳಿ. ಈ ರೀತಿ 2 ಸ್ಟೆಪ್ಪು ಡಬಲ್ ಕ್ರೋಶಾ ಬರಬೇಕು. ಇಲ್ಲಿಂದ 1 2 3 4 ಚೈನ್ನ ಹಾಕಿ ಇಲ್ಲಿ ನೋಡಿ 1.5 ಇಂಚಷ್ಟು ಗ್ಯಾಪಿಗೆ 1.5 ಇಂಚ್ ಇರಬೇಕಿದು. ಇಲ್ಲಿ ಲಾಕ್ ಮಾಡೋಣ, ಸಿಂಗಲ್ ಕ್ರೋಶಾ. ಸಿಂಗಲ್ ಕ್ರೋಶಾ ಆದಮೇಲೆ ಇಲ್ಲಿ 3 ಚೈನ್, ಹಾಗೆ ದಾರ ಸುತ್ಕೊಂಡು ಬ್ಯಾಕ್ಗೆ ಟರ್ನ್ ಮಾಡ್ಕೊಳ್ಳೋಣ. ಇಲ್ಲಿ ಇದೇನು 4 ಚೈನ್ ಇದೆಯೋ ಇಲ್ಲಿಗೆ 5 ಡಬಲ್ ಕ್ರೋಶಾ. ತುಂಬ ಈಸಿಯಾಗಿದೆ, ಚೆನ್ನಾಗಿದೆ, ಡಿಫ್ರೆಂಟಾಗಿ ಬರುತ್ತೆ ಈ ಡಿಸೈನ್. ಎಲ್ಲರೂ ಕೂಡ ಟ್ರೈ ಮಾಡ್ಬೋದು. ಫೈನಲಾಗಿ ಯಾವ ಥರ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ವಿಡಿಯೋ ನೋಡ್ತಾ ನೋಡ್ತಾ ಪ್ರಾಕ್ಟೀಸ್ ಮಾಡಿ. ತುಂಬಾ ಈಸಿ ಇದೆ, ಏನು ಕಷ್ಟ ಆಗೋದಿಲ್ಲ. ನೋಡುವಾಗ ಅನಿಸುತ್ತೆ ಹಾಗೆ, ಆಗೋದಿಲ್ಲ ಇದು ಕಷ್ಟ ಅಂತ, ಆನಂತರ ಈಸಿ ಆಗುತ್ತೆ. ಮತ್ತು 3 ಚೈನ್, ಇಲ್ಲಿ 5 ಡಬಲ್ ಕ್ರೋಶಾ ಆದಮೇಲೆ ಮೇಲ್ಗಡೆ 3 ಚೈನ್ ಹಾಕೋಬೇಕು. ಈ ರೀತಿ ಫ್ರಂಟಿಗೆ ಟರ್ನ್ ಮಾಡಿಕೊಂಡು ಹೀಗೆ ದಾರ ಇಲ್ಲೇ ಇರಬೇಕು. ಅದ್ರ ಮುಂದ್ಗಡೆ ಈ ರೀತಿ ಬೀಡನ್ನ ತಗೊಂಡಿದ್ದೀನಿ, ಬಿಗ್ ಸೈಜ್ ಬೀಡನ್ನ. 1 ಟೈಮ್ ದಾರ ಸುತ್ಕೋತೀನಿ. ಇದೇನು ಇಲ್ಲಿ ಗ್ಯಾಪ್ ಇದೆ ನೋಡಿ, ಮೇಲೆ ಕಂಬ, ಅದ್ರ ಮೇಲೆ ನಿಡಲ್ನ ಹಾಕಿ 2 ದಾರ 1 ಮಾಡಿ, ನೀವು ಬೇಕಿದ್ದರೆ ಬೀಡ್ಗೆ ದಾರಕ್ಕೆ ಫಸ್ಟೇ ಪೋಣಿಸಿ ಇಟ್ಕೋಬೋದು. ಈ ಥರ ಬಿಗ್ ಸೈಜ್ ಬೀಡನ್ನ ನಾನು ಈ ಥರನೇ ಅಟ್ಯಾಚ್ ಮಾಡ್ಕೊಳ್ತೀನಿ ಲಾಸ್ಟಲ್ಲಿ. ಆನಂತರ ಅಲ್ಲಿಂದ ಮತ್ತೆ ದಾರ ಸುತ್ಕೊಂಡು ಪಕ್ಕದಲ್ಲಿ ಡಬಲ್ ಕ್ರೋಶಾ. ಇಲ್ಲಿ ಬೀಡ್ ಬಿಟ್ಟು 4 ಡಬಲ್ ಕ್ರೋಶಾ ಮಾಡಬೇಕು. ಫಸ್ಟು 3 ಚೈನ್, ಆನಂತರ ಬೀಡ್, ಈಗ 4 ಡಬಲ್ ಕ್ರೋಶಾ. ಇದೇ ಥರ ಮಾಡ್ಕೋಬೇಕು, ಮಿಸ್ ಮಾಡಬೇಡಿ ಒಂದು ಕೂಡ. ತುಂಬ ಚೆನ್ನಾಗಿದೆ ಡಿಸೈನ್. ಪ್ರತಿ ಕಂಬದ ಮೇಲೂ ಒಂದೊಂದು ಕಂಬನ ಮಾಡ್ಕೋಬೇಕು ಮೇಲ್ಗಡೆ. ಸ್ವಲ್ಪ ವಾಯ್ಸ್ ಸ್ಲೋ ಇದೆ, ಇದು
ಶೀತ ಆಗಿದೆ, ಹಾಗಾಗಿ ಸ್ವಲ್ಪ ವಾಯ್ಸ್ ಜಾಸ್ತಿ ಜೋರಾಗಿ ಬರ್ತಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ರೀತಿ 4 ಕಂಬ ಆದಮೇಲೆ 4 ಚೈನ್ ಮತ್ತು ಅದೇನು 1.5 ಇಂಚಷ್ಟು ಗ್ಯಾಪಿಗೆ ಲಾಕ್ ಮಾಡಿದ್ವೋ ಹಾಗೇ ಲಾಕ್ ಮಾಡೋಣ. ಈ ರೀತಿ ಬ್ಯಾಕೆಟ್ ಆನ್ ಮಾಡಿ 3 ಚೈನ್ ಹಾಕಿ ಬ್ಯಾಕೆಟ್ ಆನ್ ಮಾಡ್ಕೊಳ್ಳೋಣ. ಆನಂತರ ಬೀಡ್ ಕೂಡ ತಗೋಬೇಕು. ಇಲ್ಲಿ ಒಂದು ಟೈಮ್ ದಾರ ಸುತ್ತಕೊಂಡು ಇಲ್ಲಿ ಬ್ಯಾಕಿಂದ ವರ್ಕ್ ಮಾಡ್ತಿರೋದ್ರಿಂದ ಫ್ರಂಟಿಗೆ ಬೀಡ್ ಬರಬೇಕು, ಹಾಗಾಗಿ ಈ ರೀತಿ ಬ್ಯಾಕ್ ಸೈಡ್ಗೆ ಬೀಡನ್ನ ತಳ್ಕೊಳ್ಳೋಣ. ಆನಂತರ ಒಂದು ಖಾಲಿ ಒಂದು ಬೀಡ್, ಈಗ ನೋಡಿ 5 ಡಬಲ್ ಕ್ರೋಶೆ ಆಯಿತು. ಈಗ ಇಲ್ಲಿಂದ 2 ಟೈಮ್ ದಾರ ಸುತ್ಕೊಳ್ತೀನಿ. ಇಲ್ಲಿ ತ್ರಿಬಲ್ ಕ್ರೋಶನ ಮಾಡಬೇಕು. ಇದೇನು ಬೀಡ್ನ ಹಿಂದೆ ದಾರ ಇದೆ ನೋಡಿ, ಇದಕ್ಕೆ ನೀಡಲ್ನ ಹಾಕಿ ಎಳ್ಕೊಳ್ಳೋಣ. 2 ದಾರ ಒಂದು ಸಲ, 2 ದಾರ ಒಂದು ಸಲ, ಇನ್ನೆರಡು ದಾರ ಒಂದು ಸಲ, ಈ ರೀತಿ ತ್ರಿಬಲ್ ಕ್ರೋಶ. ಆನಂತರ 3 ಚೈನ್ ಮತ್ತು 2 ಟೈಮ್ ದಾರ ಸುತ್ಕೋಬೇಕು. ಸೇಮ್ ಗ್ಯಾಪಲ್ಲೇ ತ್ರಿಬಲ್ ಕ್ರೋಶ ಮಾಡಬೇಕು. 2 ದಾರ ಒಂದು ಸಲ, 2 ದಾರ ಒಂದು ಸಲ, 2 ದಾರ ಒಂದು ಸಲ, ಮತ್ತು 3 ಚೈನ್ ಮತ್ತು ತ್ರಿಬಲ್ ಕ್ರೋಶ. ಇದೇ ಥರ 6 ಕಂಬಗಳು ಬರೋ ಥರ ಮಾಡ್ಕೊಳ್ಳಿ. 6 ಆಗಿದೆ. ಆನಂತರ ಇದೇನು ಫಸ್ಟ್ ಒನ್ ಮಾಡಿದ್ವಲ್ಲ, ಇಲ್ಲಿ 3 ಚೈನ್ ಗ್ಯಾಪ್ಗೆ ಇಲ್ಲಿ ಲಾಕ್ ಮಾಡಿಬಿಡೋಣ. ಈ ರೀತಿ ಲಾಕ್ ಮಾಡಿ ಫ್ರಂಟಿಗೆ ಟರ್ನ್ ಮಾಡ್ಕೊಳ್ಳೋಣ. ಇಲ್ಲಿ 1 2 3 ಚೈನ್. ಆನಂತರ 1 ಟೈಮ್ ದಾರ ಸುತ್ತಕೊಂಡು ಇಲ್ಲಿ ಡಬಲ್ ಕ್ರೋಶ. ಆನಂತರ ಈ ದಾರ ಹಾಗೆ ಇರಲಿ, ಒಂದು ಬೀಡನ್ನ ಹಾಕ್ಕೊಳ್ತೀನಿ. ಇದು 3 mm ಸೈಜ್ಗಿಂತ ಬಿಗ್ ಸೈಜ್ ಬೀಡು. ಇಲ್ಲಿ 2 ದಾರ ಒಂದು ಸಲ ಒಂದು ಮಾಡಿ ಈ ದಾರದೊಳಗಡೆ ಬೀಡನ್ನ ಕಳಿಸ್ಕೊಂಡು ಲಾಕ್ ಮಾಡೋಣ. ಆನಂತರ ಇನ್ನೂ ಒಂದು ಡಬಲ್ ಕ್ರೋಶ. ಇಷ್ಟಾದಮೇಲೆ ಇದೇನು ನೆಕ್ಸ್ಟ್ 3 ಚೈನ್ ಇದೆಯಲ್ಲ, ಇಲ್ಲಿ ಒಂದು ಸಿಂಗಲ್ ಕ್ರೋಶ ಮತ್ತು 3 ಚೈನ್, ಒಂದು ಡಬಲ್ ಕ್ರೋಶ, ಆನಂತರ ಒಂದು ಬೀಡ್ ಹಾಕ್ಕೊಳ್ಳೋಣ. ಇಲ್ಲಿ ಜಸ್ಟ್ 3 ಥರದ ಬೀಡನ್ನ ತಗೊಂಡಿದ್ದೀನಿ ಅಷ್ಟೇ. ಆನಂತರ ಒಂದು ಇಲ್ಲಿ ಒಂದು ಕಂಬ ಆದಮೇಲೆ ಇಲ್ಲಿ ಲಾಕ್ ಮಾಡಿಬಿಡೋಣ. ಮತ್ತು 3 ಚೈನ್, ಹಾಗೆ ಒಂದು ಕಂಬ, ಒಂದು ಬೀಡ್ ಹಾಕ್ಕೊಳ್ಳೋಣ ಮತ್ತು ಲಾಕ್ ಮಾಡೋಣ.
ಇಲ್ಲಿ 3 ಚೈನ್ ಹಾಕ್ಕೊಂಡು ಈ ರೀತಿ ಬ್ಯಾಕ್ಗೆ ಡಬಲ್ ಕ್ರೋಶನ ಮಾಡ್ಕೊಳ್ಳಿ. ಖಾಲಿ ಇಲ್ಲಿ ಆರ್ಚ್ ಬರುತ್ತೆ, ಹಾಗಾಗಿ ಒಂದು ಬಿಗ್ ಬೀಡನ್ನ ಹಾಕ್ತೀವಲ್ಲ, ಹಾಗಾಗಿ ಇಲ್ಲಿ ಬೀಡನ್ನ ಹಾಕ್ಕೊಳೋದು ಬೇಡ. ಈ ರೀತಿ 5 ಮಾಡ್ಕೋಬೇಕು. ಇಲ್ಲಿ ಇದು ಆರ್ಚ್ ಆದಮೇಲೆ 1 2 3 4 4 ಬೀಡ್ ಹಾಕಿ ಮಾಡಬೇಕು. ಇಲ್ಲಿ 2 ಕುಚ್ಚು ಬರುತ್ತೆ, ಆ ಕಡೆ ಈ ಕಡೆ ಸೈಡ್ ಹಾಗೆ ಖಾಲಿ ಬಿಡಬೇಕು. ಇಲ್ಲಿ 3 ಚೈನ್ ಹಾಕೋಣ. ಇದು ಖಾಲಿ ಮಾಡ್ಕೊಳ್ಳೋಕ್ಕೂ ಮುಂಚೆ ಇದು ಆರ್ಚು ಇದು ಕಂಪ್ಲೀಟ್ ಆಯಿತು 3. ಇಲ್ಲಿಂದ 1 2 3 4 ಆದಮೇಲೆ 5ಗೆ ಈ ರೀತಿ ಖಾಲಿ ಹಾಕ್ಕೋಬೇಕು. ಹಾಗೆ ಒಂದು ಬಿಗ್ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಈ ರೀತಿ ಬಿಗ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಂಡು ಲಾಕ್ ಮಾಡಿ ಇಲ್ಲಿ 4 ಕಂಬಗಳನ್ನ ಮಾಡ್ಕೊಳ್ಳೋಣ. ಈ ರೀತಿ 4 ಕಂಬ ಆದಮೇಲೆ ಇಲ್ಲಿ 4 ಚೈನ್ ಹಾಕೊಳ್ಳೋಣ. ಆನಂತರ ಲಾಕ್ ಮಾಡೋಣ. ಮತ್ತು ಅದೇನು ಆರ್ಚ್ನ ಸ್ಟಾರ್ಟ್ ಮಾಡಿಕೊಂಡು ಅದೇ ಥರ ಟೈಮ್ ಹಿಡಿಯುತ್ತೆ, ತುಂಬ ಬೇಗ ಮುಗ್ದೋಗೋದಿಲ್ಲ. ಈಗ ಇಲ್ಲಿ ಬೀಡ್ ತೊಗೋಬೇಕು. ಈ ರೀತಿ ಬೀಡ್ ಕೂಡ ಇನ್ಸರ್ಟ್ ಮಾಡ್ಕೋಬೇಕು. ಬಿಗ್ ಬೀಡ್ ಆದಮೇಲೆ ಪಕ್ಕದ ಆರ್ಚ್ನ ಈ ರೀತಿ ಕಂಬ ಸ್ಟಾರ್ಟ್ ಮಾಡುವಾಗ ಬೀಡನ್ನ ಹಾಕಬೇಕು. ಇಲ್ಲಿ 5 ಡಬಲ್ ಕ್ರೋಶನ ಮಾಡ್ಕೊಳ್ಳಿ. ಒಂದು ಬೀಡು ಹಾಕಿ ಒಂದು ಖಾಲಿ ಹೀಗೆ ಮಾಡ್ಕೊಳ್ತಾ ಹೋಗಿ. 5 ಕಂಬ ಆದಮೇಲೆ ಇಲ್ಲಿ ಸೂಜಿ ಮೇಲೆ 2 ಟೈಮ್ ದಾರ ಸುತ್ಕೋಬೇಕು. ಬ್ಯಾಕ್ ಸೈಡಿಂದನೇ ವರ್ಕ್ ಮಾಡಬೇಕು. 2 ಟೈಮ್ ದಾರ ಸುತ್ಕೊಂಡು ಇಲ್ಲಿ ತ್ರಿಬಲ್ ಕ್ರೋಶನ ಮಾಡಬೇಕು. ಅದೇ ಫಸ್ಟ್ ಆರ್ಚ್ನ ಯಾವ ಥರ ಹೇಳ್ಕೊಡ್ನೋ ಅದೇ ಥರ ಈ ಆರ್ಚ್ನೂ ಕೂಡ ಕಂಪ್ಲೀಟ್ ಮಾಡ್ಕೋಬೇಕು. ಫುಲ್ ಸ್ಯಾರಿ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಡಿಸೈನ್ ಕಂಪ್ಲೀಟ್ ಆಗೋಗುತ್ತೆ. ಇದೇನು ಫಸ್ಟ್ ಹೇಳ್ಕೊಟ್ಟಿದ್ದೀನೋ ಅದೇ ಥರ ಸೇಮ್ ಎಲ್ಲವನ್ನೂ ಹಾಕ್ಕೊಂಡು ಹೋಗಬೇಕು ಅಷ್ಟೇ. ಇನ್ನು ಈಗ ಫುಲ್ಲು ಹಾಕಿ ಆಗಿದೆ. 6 ತ್ರಿಬಲ್ ಕ್ರೋಶನ ಮಾಡಿಕೊಂಡು ಅದನ್ನು ಕೂಡ ಲಾಕ್ ಮಾಡೋಣ. ಅದೇನು ಬೀಡ್ ಇದೆಯೋ ಅದ್ರ ಮೇಲ್ಗಡೆ 3 ಚೈನ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡಿಬಿಡೋಣ. ಫ್ರಂಟಿಗೆ ಟರ್ನ್ ಮಾಡಿಕೊಂಡು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಹಾಗೆ ಒಂದು 3 ಚೈನ್ ಹಾಕಿ ಒಂದು ಡಬಲ್ ಕ್ರೋಶ, ಹಾಗೆ ಒಂದು ಬೀಡ್ ಹಾಕ್ಕೊಂಡು ಅದೇನು ಬಿಗ್ ಸೈಜ್ ಬೀಡ್ ಇದೆಯೋ ಅದನ್ನೇ ತೊಗೊಂಡಿದ್ದೀನಿ, ರೌಂಡ್ ಶೇಪ್ದು, ಅಂದರೆ 3 mm ಸೈಜ್ಗಿಂತ ಒಂದು ಸೈಜ್ ಬಿಗ್ದು. ಪಕ್ಕಕ್ಕೆ ಕೂಡ ಒಂದು ಡಬಲ್ ಕ್ರೋಶ. ಇಲ್ಲಿ ನೀವು ಫಸ್ಟೇ ಹಾಗೆ ನೀಡಲ್ಗೆ ಬೀಡನ್ನ ಹಾಕ್ಕೋಬೋದು, ಅಥವಾ ದಾರಕ್ಕೆ ಬೀಡನ್ನ ಪೋಣಿಸಿ ಕೂಡ ಇಟ್ಕೋಬೋದು, ಹಾಗೆಯೇ ಮಾಡ್ಬೋದು. ಈ ರೀತಿ ಎಲ್ಲ ಮೇಲೂ ಕೂಡ ಡಬಲ್ ಕ್ರೋಶ ಹಾಗೆ ಸಿಂಗಲ್ ಕ್ರೋಶ ಮಾಡಿ ಲಾಕ್ ಮಾಡ್ಕೊಂಡು ಹೋಗಿ ಮತ್ತು 4 ಚೈನ್ ಹಾಕಿ ಅದನ್ನ ಕೂಡ ಲಾಕ್ ಮಾಡ್ಕೊಳ್ಳೋಣ. ಬ್ಯಾಕೆ ಟರ್ನ್ ಮಾಡಿ ಅಲ್ಲಿಯೂ ಕೂಡ ಕಂಬನ ಮಾಡ್ಕೊಳ್ಳೋಣ. ಬೀಡನ್ನ ಹಾಕಿ ಒಂದು ಖಾಲಿ ಇದೇ ಥರ ಮಾಡ್ಕೊಂಡೋಗಿ ಫುಲ್ ಸ್ಯಾರಿ ಕಂಪ್ಲೀಟ್ ಆಗೋಗುತ್ತೆ. ಇದಿಷ್ಟು ಮುಗಿಸ್ಬಿಟ್ಟು ಫೈನಲ್ ಆಗಿ ಯಾವ ಥರ ಇರುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನಾನು.
ಈಗ ನೋಡ್ಬೋದು ನಾನು ನಿಮಗೆ ತೋರ್ಸೋಕ್ಕೆ ಅಂತ 2 ಆರ್ಚ್ನ ಕಂಪ್ಲೀಟ್ ಮಾಡಿದ್ದೀನಿ. ಫುಲ್ ಸ್ಯಾರಿ ನಾನು ಕಂಪ್ಲೀಟ್ ಮಾಡ್ಕೊಳ್ತೀನಿ. ಇಲ್ಲಿ ಆ ಸೈಡ್ ಈ ಸೈಡು 2 ಕಂಬದ ಜೊತೆಗೆ ಬಂದಿದೆ. ಒಟ್ಟು 5 ಸ್ಲ್ಯಾಂಟಿಂಗ್ ಆರ್ಚ್ ಥರ ಬಂದಿದೆ ಚಿಕ್ಕ ಚಿಕ್ಕದಾಗಿ. 3 ಮಧ್ಯದಲ್ಲಿ ಬಂದಿದೆ. ಅದರಲ್ಲಿ 2 ಕುಚ್ಚು ಕಟ್ಕೋಬೇಕು ಮಧ್ಯ ಆ ಸೈಡು, ಮತ್ತು ಈ ಸೈಡ್ ಇರೋದು ಅದು ಕಂಬ ಬರುತ್ತಲ್ಲ ಅದಕ್ಕೋಸ್ಕರ, ಅಂದರೆ ಆರ್ಚ್ ಬರುತ್ತಲ್ಲ ಅದಕ್ಕೋಸ್ಕರ ಇಲ್ಲಿ ಮಧ್ಯ 3 ಇದೆಯಲ್ಲ ಸ್ಲ್ಯಾಂಡಿಂಗ್ ಆರ್ಚು ಚಿಕ್ಕ ಚಿಕ್ಕದು, ಅಲ್ಲಿಗೆ 2 ಕುಚ್ಚನ್ನ ಕಟ್ಕೋಬೇಕು. ಈ ಬೀಡು ಆ ಕಡೆ ಈ ಕಡೆ ಟರ್ನ್ ಆಗಿರುತ್ತೆ, ನೀವು ಸರಿ ಮಾಡ್ಕೋಬೇಕು. ಇದನ್ನೇ ಫುಲ್ ಸ್ಯಾರಿ ಕಂಪ್ಲೀಟ್ ಮಾಡಿಕೊಂಡು ಲಾಸ್ಟಿಗೆ ಕುಚ್ಚು ಕಟ್ಟಿ ನಿಮಗೆ ತೋರಿಸ್ತಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್. ನೀಟಾಗಿ ನಿಧಾನವಾಗಿ ನೋಡ್ಕೊಳ್ಳಿ, ಆಗ ನಿಮಗೆ ಅರ್ಥ ಆಗುತ್ತೆ ಹೇಗೆ ಮಾಡಿದ್ರು ಅಂತ. 1-2 ಸಲನಾದರೂ ವಿಡಿಯೋ ನೋಡಿ. ಓಕೆ, ಬಾಯ್.